ನಮಸ್ಕಾರ. ಶರಣು, ಹೇಗಿದ್ದಾರೆ ಎಲ್ಲ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ರೀಸೆಂಟ್ ಆಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ನೀವೇನಾದರೂ ಸ್ವಿಗ್ಗಿ ಡೆಲಿವರಿ ಬಾಯ್ ಜಾಬ್ ಕೆಲಸನ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀರಾ ಅಂದರೆ ಏನೆಲ್ಲ ಬೇಕು, ಏನೇನು ಅವಶ್ಯಕತೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಮೇಲೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಒಂದು ವೇಳೆ ಆ ವಿಡಿಯೋನ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಆ ವಿಡಿಯೋನ ನೋಡ್ಕೋಬಹುದು. ಎಷ್ಟೋ ಜನ ಸ್ವಿಗ್ಗಿ ಡೆಲಿವರಿ ಬಾಯ್ ಜಾಬ್ ಕೆಲಸ ಶುರು ಮಾಡಬೇಕು ಅಂತ ಅನ್ಕೊಂಡವರು ತಮ್ಮ ಐಡಿಯನ್ನು ಕ್ರಿಯೇಟ್ ಮಾಡಿ ಇಟ್ಟಿರ್ತಾರೆ. ಅಪ್ಲಿಕೇಶನಲ್ಲಿ ತಮ್ಮ ಐಡಿಯಾನ ಕ್ರಿಯೇಟ್ ಮಾಡಿ ಜಾಬ್ ಶುರು ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವೇನಾದರೂ ಒಂದು ವೇಳೆ ಫಸ್ಟ್ ಡೇ ನೀವು ಜಾಬ್ ಏನಾದರೂ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಂದರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಅಪ್ಲಿಕೇಶನಲ್ಲಿ ನಿಮಗೆ ಆರ್ಡರ್ ಹೇಗೆ ಅಸೈನ್ ಆಗುತ್ತೆ, ನೀವು ರೆಸ್ಟೋರೆಂಟ್ ಹತ್ರ ಹೋಗಿ ಹೇಗೆ ಆರ್ಡರ್ನ ಪಿಕಪ್ ಮಾಡ್ಕೋಬೇಕು, ಪಿಕಪ್ ಮಾಡ್ಕೋ ಟೈಮಲ್ಲಿ ದುಡ್ಡು ಕೊಡಬೇಕಾ ಕೊಡಬಾರ್ದಾ, ಆಮೇಲೆ ಪಿಕಪ್ ಮಾಡ್ಕೊಂಡು ಕಸ್ಟಮರ್ಗೆ ಡೆಲಿವರಿ ಹೇಗೆ ಕೊಡಬೇಕು, ಡೆಲಿವರಿ ಕೊಟ್ಟ ಮೇಲೆ ಕಸ್ಟಮರ್ ಹತ್ರ ಏನಾದರೂ ದುಡ್ಡು ತೊಗೋಬಾರ್ದಾ ಅನ್ನುವಂತಹ ಡೌಟು ನಿಮ್ಗೆ ತುಂಬ ಇರುತ್ತೆ. ಸೊ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋನ ಜಾಸ್ತಿ ಲಾಂಗ್ ತೊಗೊಂಡು ಹೋಗಲ್ಲ, ಚಿಕ್ಕದಾಗಿ ಮಾಡ್ತಾ ಇದ್ದೀನಿ. ಸೊ ವಿಡಿಯೋದಲ್ಲಿ ಕನೆಕ್ಟ್ ಆಗಿರಿ, ಸ್ಕಿಪ್ ಮಾಡೋಕೆ ಹೋಗಬೇಡಿ. ಬಿಕಾಸ್ ನಾನು ಸ್ಟೆಪ್ ಬೈ ಸ್ಟೆಪ್ ಏನಾದರೂ ಒಳಗಡೆ ಕೀ ಪಾಯಿಂಟ್ಸ್ನ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಅರ್ಥ ಆಗಲ್ಲ. ಸೊ ಕನೆಕ್ಟ್ ಆಗಿರಿ. ಆ್ಯಂಡ್ ಇನ್ನೊಂದು, ಈ ನೀವು ಒಂದು ವೇಳೆ ಡೆಲಿವರಿ ಬಾಯ್ ಜಾಬ್ ಕೆಲಸ ಮಾಡ್ತಿದ್ರೆ ಆಲ್ರೆಡಿ ಅಂತ ಅಂದರೆ ನೀವು ಹೇಳ್ಬೋದು ನನಗಿದು ಗೊತ್ತು, ನೀನೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ. ಈ ವಿಡಿಯೋ ನಿಮಗೋಸ್ಕರ ಅಲ್ಲ, ಯಾರಾದರೂ ಹೊಸದಾಗಿ ಸೇರ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಹೆಲ್ಪ್ ಆಗಲಿ ಅಂತ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ಬನ್ನಿ ವಿಡಿಯೋ ಕಡೆ ಹೋಗೋಣ. ಓಕೆ ಗೈಸ್, ನಾವಿವಾಗ ಫೀಲ್ಡಲ್ಲಿ ಬಂದಿದ್ದೀವಿ. ಡ್ಯೂಟಿ ಶುರು ಮಾಡೋ ಮುಂಚೆ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಮ್ಮ ಸ್ವಿಗ್ಗಿ ಡೆಲಿವರಿ ಬಾಯ್ ಜಾಬ್, ಅಂದ್ರೆ ನೀವೇನು ಜಾಬ್ ಮಾಡ್ತೀರೋ ಸ್ವಿಗ್ಗಿ ಡೆಲಿವರಿ ಬಾಯ್ ಜಾಬ್ ಕೆಲಸ ಶುರು ಮಾಡಬೇಕು ಅನ್ಕೊಂಡಿದ್ರಲ್ಲ ಅದರ ಇಂಟರ್ಫೇಸು. ಈ ಅಪ್ಲಿಕೇಶನ್ ಇಂಟರ್ಫೇಸ್ ಈ ಥರ ಇರುತ್ತೆ. ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತು. ಕೆಳಗಡೆ ಹೋಮ್ ಅಂತ ಇದೆ, ಅದು ಹೋಮ್ ಪೇಜು. ಇಲ್ಲಿ ಎಲ್ಲಕ್ಕಿಂತ ಕೆಳಗಡೆ ಅರ್ನಿಂಗ್ಸ್ ಅಂತ ಇದೆ ನೋಡಿ. ಅರ್ನಿಂಗ್ಸ್ ಬಂದ್ಬಿಟ್ಟು ನೀವೇನೇ ಡೈಲಿ ಅರ್ನಿಂಗ್ ಮಾಡ್ತಿರೋ, ವೀಕ್ಲಿ ಅರ್ನಿಂಗ್ಸು, ಮಂತ್ಲಿ ಅರ್ನಿಂಗ್ಸ್ ಏನಿರುತ್ತೋ ನಿಮಗೆ ಈ ಅರ್ನಿಂಗ್ಸ್ ಆಪ್ಷನಲ್ಲಿ ಶೋ ಆಗುತ್ತೆ. ಅದ್ರ ಪಕ್ಕದಲ್ಲಿ ಮೈ ಶಿಫ್ಟ್ ಅಂತ ಇದೆ. ಮೈ ಶಿಫ್ಟ್ ಏನಪ್ಪಾ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಡ್ಯೂಟಿ ಶುರು ಮಾಡಬೇಕು ಅಂತಂದ್ರೆ ಶಿಫ್ಟ್ ಅನ್ನ ಬುಕ್ ಮಾಡ್ಕೊಳ್ಳೋವರೆಗೂ ನಿಮಗೆ ಡ್ಯೂಟಿ ಶುರು ಮಾಡಕ್ ಆಗೋದಿಲ್ಲ. ನೀವು ಇಲ್ಲಿಗ ನೋಡ್ಬೋದು, ಟೈಮ್ ಬಂದ್ಬಿಟ್ಟು 14 ಗಂಟೆ 30 ನಿಮಿಷ. ಅಂದ್ರೆ 14 ಅಂದ್ರೆ ನಾನು 24 ಅವರ್ಸ್ ಫಾರ್ಮೆಟ್ ಸೆಟ್ ಆಗಿರೋದು. ಸೊ 2 ಗಂಟೆ 30 ನಿಮಿಷ ಅಂದ್ರೆ 2:30 ಆಗಿದೆ ಟೈಮು. 2 ಗಂಟೆಯಿಂದ ಯಾವುದು ಶಿಫ್ಟ್ ಇಲ್ಲ ಇಲ್ಲಿ. 1 ಗಂಟೆಯಿಂದ 3 ಗಂಟೆ ತನಕ ಶಿಫ್ಟ್ ಇದೆ. ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ನಂದು 3 ಗಂಟೆ, ಈಗ 2:30 ನಂದು ಯಾವ್ದು ಶಿಫ್ಟ್ ಇಲ್ಲ. ಸೊ 2:30 ಶೋ ಆಗ್ತಾ ಇಲ್ಲ, 1ರಿಂದ 3 ಅಂತ ತೋರಿಸ್ತದೆ. ಸೊ 1ರಿಂದ 3 ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಬುಕ್ ಮಾಡ್ಕೊಂಡ್ರೆ ಈಗ ನಮ್ದು ಒಂದು ಶಿಫ್ಟ್ ಬುಕ್ ಆಗುತ್ತೆ. ನೋಡಿ, 1 ಶಿಫ್ಟ್ ಬುಕ್ಡ್, ಶಿಫ್ಟ್ ಲಾಗಿನ್ 2 ಅವರ್ಸ್ ಅಂತ ಹೈ ಅರ್ನಿಂಗ್ ಅನ್ಲಾಕ್. ಅಂದ್ರೆ ಈ ಶಿಫ್ಟ್ ಲಂಚ್ ಶಿಫ್ಟ್ ಇರೋದ್ರಿಂದ ಇಲ್ಲಿ ಅರ್ನಿಂಗ್ ಜಾಸ್ತಿ ಇರುತ್ತೆ ಅಂತ ಇಲ್ಲಿ ಶೋ ಆಗ್ತಾ ಇದೆ. ಗೋ ಆನ್ಲೈನ್ ಅಂಡ್ ಸ್ಟಾರ್ಟ್ ಅರ್ನಿಂಗ್ ಅಂತ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ಆನ್ಲೈನ್ ಹೋಗ್ತೀರಾ. ಆನ್ಲೈನ್ ಹೋಗಿ ನಿಮ್ಮ ಡ್ಯೂಟಿ ಶುರು ಆಗುತ್ತೆ. ಸೊ ನಾವು ಅದ್ರ ಬಗ್ಗೆ ನಿಮಗೆ ಆಮೇಲೆ ಹೇಳ್ತೇನೆ. ನೆಕ್ಸ್ಟ್ ಫೀಚರ್ ಕಡೆ ಹೋಗೋಣ. ಇಲ್ಲಿ ನೋಟಿಫಿಕೇಶನ್ ಅಂತ ಇದೆಯಲ್ಲ, ನೋಟಿಫಿಕೇಶನ್ ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಏನೇ ಅಪ್ಡೇಟ್ಸ್ ಇತ್ತು, ನಿಮ್ಮ ಅಕೌಂಟ್ ಏನೇ ಅಪ್ಡೇಟ್ಸ್ ಇತ್ತು, ಆರ್ಡರ್ ಅಪ್ಡೇಟ್ಸ್ ಇತ್ತು, ಇನ್ಸೆಂಟಿವ್ ಅಪ್ಡೇಟ್ಸ್ ಏನೇ ಇದ್ರು ನಿಮಗೆ ಈ ನೋಟಿಫಿಕೇಶನ್ ಅಲ್ಲಿ ಶೋ ಆಗುತ್ತೆ. ನೀವು ಇಲ್ಲಿಂದ ನೋಡ್ಕೋಬಹುದು. ಅದಾದ್ಮೇಲೆ ಮೋರ್ ಅಂತ ಇದೆ. ಈ ಮೋರ್ ಏನಂತ ಅಂದ್ರೆ, ಈ ಮೋರ್ ಅಲ್ಲಿ ನಿಮಗೆ ಟೋಟಲ್ ನಿಮ್ಮ ಪ್ರೊಫೈಲ್ ಆಗಿರ್ಬೋದು, ವೇ ಟು ಅರ್ನ್ ಅಂದ್ರೆ ಇಲ್ಲಿ ಪಾರ್ಟ್ನರ್ ಕ್ಲಬ್, ರಾಂಗ್ ಆಕ್ಷನ್ಸ್, ಹೆಲ್ಪ್ ಅಂಡ್ ಸಪೋರ್ಟ್, ಫ್ಲೋಟಿಂಗ್ ಕ್ಯಾಶ್, ಬೆನಿಫಿಟ್ಸ್ ಇವೆಲ್ಲ ಇರುತ್ತೆ ನಿಮಗೆ. ನೀವು ಇಲ್ಲಿಂದ ಇದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಸೊ ಬನ್ನಿ, ಇದರ ಬಗ್ಗೆ ತಿಳಿತು ಅಂತ ಅನ್ಕೋತೀನಿ ನಾನು. ಜಾಸ್ತಿ ಏನಿದೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗ ಶಿಫ್ಟ್ ನಮ್ದು ಬುಕ್ ಆಗಿದೆ. 1 ಗಂಟೆಯಿಂದ 3 ಗಂಟೆ ಶಿಫ್ಟ್ ಲೈವ್ ಅಲ್ಲಿ ಇದೆ. ಸೊ ಗೋ ಆನ್ಲೈನ್ ಕೊಡೋಣ ನಾವು. ಓಕೆನಾ, ಬನ್ನಿ ಡ್ಯೂಟಿನ ಶುರು ಮಾಡೋಣ. ನೋಡಿ, ಡ್ಯೂಟಿ ಶುರು ಮಾಡಿದ್ರೆ ನಮ್ಗೆ ಇಲ್ಲಿ ಪ್ಲೀಸ್ ಗೋ ಆನ್ಲೈನ್ ಆಫ್ಟರ್ ಯು ರೀಚ್ ಯುವರ್ ಝೋನ್ ಅಂತ ತೋರಿಸ್ತಾ ಇದೆ. ಸೊ ಇದರ ಅರ್ಥ ಏನು ಅಂದ್ರೆ ತೋರಿಸ್ಬಿಡ್ತೀನಿ ನಿಮ್ಗೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಮ್ಯಾಪು. ಸೊ ನಾನು ಝೋನ್ ಹೊರಗಡೆ ಇದ್ದೀನಿ. ನೋಡಿ, ಇಲ್ಲಿಂದ ಝೋನ್ ಸ್ಟಾರ್ಟ್ ಆಗ್ತದೆ, ನಾನು ಇಲ್ಲಿ ಹೊರಗಡೆ ಇದ್ದೀನಿ. ಸೊ ಇದರ ಅರ್ಥ ಏನು ಅಂದ್ರೆ, ನೀವು ರಿಜಿಸ್ಟರ್ ಮಾಡೋ ಟೈಮಲ್ಲಿ ನೀವು ಏನ್ ಲೊಕೇಶನ್ ಅನ್ನ ಕೊಟ್ಟಿದ್ದೀರೋ ಆ ಲೊಕೇಶನ್ ಒಳಗಡೆ ಇದ್ರೆ ಮಾತ್ರ ನಿಮಗೆ ಆರ್ಡರ್ ಬರೋಕೆ ಶುರು ಆಗುತ್ತೆ. ಲೊಕೇಶನ್ ಇಂದ ಹೊರಗಡೆ ಹೋದ್ರಿ ಅಂದ್ರೆ ಆರ್ಡರ್ ಬರಲ್ಲ, ಆರ್ಡರ್ ಬರೋದು ಸ್ಟಾಪ್ ಆಗುತ್ತೆ. ಸೊ ನಾನು ಹೊರಗಡೆ ಇದ್ದೀನಿ, ಒಳಗಡೆ ಹೋಗಿ ಡ್ಯೂಟಿನ ಆನ್ ಮಾಡಿ ತೋರಿಸ್ತೀನಿ. ಓಕೆನಾ, ಬನ್ನಿ ಹೋಗೋಣ. ಸೊ ಫೈನಲಿ ನಾವು ಝೋನ್ ಒಳಗಡೆ ಬಂದಿದ್ದೀವಿ, ನೋಡ್ಬೋದು.
ನಾನು ಮುಂಚೆ ಇಲ್ಲಿದ್ದೆ, ಈಗ ಇಲ್ಲಿ ಬಂದಿದ್ದೀನಿ ಝೋನ್ ಒಳಗಡೆ. ಸೊ ಝೋನ್ ಒಳಗಡೆ ಬಂದ್ಮೇಲೆ ಈಗ ನಾವು ಡ್ಯೂಟಿನ ಆನ್ ಮಾಡ್ಕೊಳ್ಳೋಣ. ಓಕೆನಾ? ನೋಡಿ, ಗೋ ಆನ್ಲೈನ್ ನೋ ಅಂತ ಇದೆ, ಕ್ಲಿಕ್ ಮಾಡೋಣ ನಾವೀಗ. ಆಗತ್ತಾ ಆಯ್ತಾ? ಆಗ್ಬಿಡ್ತಾ ನೋಡಿ, ಇಲ್ಲಿ ಆನ್ಲೈನ್ ಅಂತ ಬರ್ತಾ ಇದೆಯಲ್ಲ, ಅಂದ್ರೆ ಈಗ ನಮ್ಮ ಡ್ಯೂಟಿ ಶುರು ಆಗಿದೆ ಅಂತ ಅರ್ಥ. ಸೊ ಈಗ ನಮ್ಮ ಫಸ್ಟ್ ಆರ್ಡರ್ಗೋಸ್ಕರ ನಾವು ವೇಟ್ ಮಾಡೋಣ. ಓಕೆನಾ? ನಮ್ಮ ನಿಯರ್ ಬೈ ರೆಸ್ಟೋರೆಂಟ್ಗಳಲ್ಲಿ ತೋರಿಸ್ತಾ ಹೋಗುತ್ತೆ. ಉಡುಪಿ ಗಾರ್ಡನ್ ಅಂತ ಇದೆ ನಿಯರ್ ಬೈ ರೆಸ್ಟೋರೆಂಟ್. ಸೊ ನೀವೆಲ್ಲ ರೆಸ್ಟೋರೆಂಟ್ ಹತ್ರ ಬೇಕಾದ್ರೂ ಹೋಗಿ ನಿಂತ್ಕೋಬಹುದು. ನಾನು ಆಲ್ರೆಡಿ ನಿಯರ್ ಬೈ ಇದ್ದೀನಿ, ಜಾಸ್ತಿ ಏನು ದೂರ ಇಲ್ಲ. ಜಸ್ಟ್ 750 ಅಂದ್ರೆ 1 ಕಿಲೋಮೀಟರ್ ಒಳಗಡೆ ಇದ್ದೀನಿ ರೆಸ್ಟೋರೆಂಟ್ ಇಂದ. ನೋಡೋಣ ಯಾವ ರೆಸ್ಟೋರೆಂಟ್ ಇಂದ ಆರ್ಡರ್ ಬರುತ್ತೆ ಅಂತ. ವೇಟ್ ಮಾಡೋಣ ಫಸ್ಟ್ ಆರ್ಡರ್ಗೋಸ್ಕರ. ಇನ್ನೊಂದು ಇಲ್ಲಿ ನೋಡಿ, ಪರ್ ಆರ್ಡರ್ಗೆ 75 rupees ಎಕ್ಸ್ಟ್ರಾ ಅಂತ ತೋರಿಸ್ತಾ ಇದೆ. 75 ಎಕ್ಸ್ಟ್ರಾ ಪರ್ ಆರ್ಡರ್ ಅಂತ ತೋರಿಸ್ತಾ ಇದೆ. ಅಂದ್ರೆ ಒಂದು ಆರ್ಡರ್ ಮೇಲೆ, ಫಾರ್ ಎಕ್ಸಾಂಪಲ್ 20 ರೂಪಾಯಿ ಆರ್ಡರ್ ಕೊಟ್ರೆ ಅದ್ರ ಮೇಲೆ 75 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಅದು 20 ರೂಪಾಯಿ ಆರ್ಡರ್ ಆಗಿರ್ಬೋದು, 100 ರೂಪಾಯಿ ಆರ್ಡರ್ ಆಗಿರ್ಬೋದು, 150 ರೂಪಾಯಿ ಆರ್ಡರ್ ಆಗಿರ್ಬೋದು. ಇದ್ರ ಮೇಲೆ 75 ರೂಪಾಯಿ ಜಾಸ್ತಿ ಸೇರಿಸಿ ಅರ್ನಿಂಗ್ ಅನ್ನ ಕೊಡ್ತಾರೆ. ನೋಡೋಣ ಈಗ ನೆಕ್ಸ್ಟ್ ಆರ್ಡರ್ ಬರುತ್ತಲ್ಲ, ನೆಕ್ಸ್ಟ್ ಆರ್ಡರ್ ಎಷ್ಟು ಕೊಡ್ತಾರೆ ಅಂತ ನೋಡೋಣ. ಓಕೆ ಗಾಯ್ಸ್, ನೋಡಿ ಫಸ್ಟ್ ಆರ್ಡರ್ ಬಂತು. 2.63 ಕಿಲೋಮೀಟರ್ ಇದೆ, ಜಸ್ಟ್ 2.5 ಕಿಲೋಮೀಟರ್ ಇದೆ. 100 ರೂಪಾಯಿ ಕೊಟ್ಟಿದ್ದಾರೆ. ಎಲೈಟ್ ಹೋಟ್ಲು. ಓಕೆನಾ? ಫಸ್ಟ್ ನಾವು ಆರ್ಡರ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಆರ್ಡರ್ ಎಕ್ಸೆಪ್ಟ್ ಮಾಡ್ಕೊಂಡೆ. ರೆಸ್ಟೋರೆಂಟ್ ಹೆಸರು ಎಲೈಟ್ ಹೋಟೆಲ್ ಅಂತ. ನಾವೀಗ ಇಲ್ಲಿದ್ದೀವಿ. ರೆಸ್ಟೋರೆಂಟ್ ನಮ್ ಹತ್ರನೇ ಇದೆ, ಜಾಸ್ತಿ ದೂರ ಏನಿಲ್ಲ. ನೋಡ್ತಾ ಇದ್ದೀರಾ, ರೆಸ್ಟೋರೆಂಟ್ ಕೂಡ ಏನು ಜಾಸ್ತಿ ದೂರ ಇಲ್ಲ, ಇಲ್ಲೇ ಹತ್ರನೇ ಇದೆ ಎಲೈಟ್. ಸೊ ಇದು ಆರ್ಡರ್ ಜಸ್ಟ್ 2.63 ಕಿಲೋಮೀಟರ್ ಅಂದ್ರೆ 2.5-3 ಕಿಲೋಮೀಟರ್ ಒಳಗಡೆನೆ ಇರೋದು. ಇದಕ್ಕೆ 100 ರೂಪಾಯಿ ಕೊಟ್ಟಿದ್ದಾರೆ. ಗ್ರೇಟ್ ಅಲ್ವಾ? ಓಕೆ, ರೆಡಿ ಫಾರ್ ಪಿಕಪ್ ಅಂದ್ರೆ ನಮ್ಮ ಐಟಮ್ ಕೂಡ ರೆಡಿ ಇದೆ ಅಂತ ಇಲ್ಲಿ ಶೋ ಆಗ್ತಾ ಇದೆ. ನಾವು ಆರ್ಡರ್ ಪಿಕಪ್ ಮಾಡ್ಕೊಂಡಿದೀವಿ. ನೀವು ಆರ್ಡರ್ ಪಿಕಪ್ ಮಾಡ್ಕೊಳ್ಳಿ ರೆಸ್ಟೋರೆಂಟ್ ಹತ್ರ ಹೋದ್ಮೇಲೆ ಇಲ್ಲಿ ರೀಚ್ಡ್ ಪಿಕಪ್ ಲೊಕೇಶನ್ ಅಂತದಲ್ಲ, ಇದನ್ನ ಕ್ಲಿಕ್ ಮಾಡ್ಕೋಬೇಕು. ಈಗ ನೋಡಿ, ಇಲ್ಲಿ ಆಲ್ರೆಡಿ ಮ್ಯಾಪ್ ಅನ್ನ ತೋರಿಸ್ತಾ ಇದಾರೆ. ಸೊ ಹೊಸದಾಗಿ ಜಾಯ್ನ್ ಆಗಿರೋರು ತುಂಬಾ ಕನ್ಫ್ಯೂಸ್ ಆಗ್ತಾರೆ, ಇದೇ ಮ್ಯಾಪ್ ಅನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಾ ಹೆಂಗೆ ಅಂತ. ಸೊ ಈ ಮ್ಯಾಪ್ ಅನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಡಿ, ಬಿಕಾಸ್ ಇದು ಸುತ್ಕೊಂಡು ತೋರಿಸುತ್ತೆ. ಸೊ ನೀವು ಇಲ್ಲಿ ಮ್ಯಾಪ್ ಅಂತ ತೋರಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ರೆಸ್ಟೋರೆಂಟ್ ಮ್ಯಾಪ್ಗೆ ನಿಮಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿಂದ ನೀವು ರೆಸ್ಟೋರೆಂಟ್ ಹತ್ರ ಹೋಗ್ಬೋದು. ನೋಡಿ, ಜಸ್ಟ್ ಎಷ್ಟು 350 ಮೀಟರ್ ತೋರಿಸ್ತಿದೆ ನಮ್ಮ ರೆಸ್ಟೋರೆಂಟ್. ಸೊ ಟೈಮ್ ವೇಸ್ಟ್ ಮಾಡ್ದೇನೆ ಬನ್ನಿ ರೆಸ್ಟೋರೆಂಟ್ ಹತ್ರ ಹೋಗೋಣ. ಎಲ್ಲಿದೆ ಹೋಟೆಲ್ ಎಲೈಟ್? ಎಲ್ಲಿದೆ ಹೋಟೆಲ್ ಎಲೈಟ್? ಎಲ್ಲಾದ್ರೂ ಕಾಣಿಸ್ತಾ ಇದೆಯಾ ನಿಮಗೆ ಹೋಟೆಲ್ ಎಲೈಟ್? ಇಲ್ಲಿದೆ ಹೋಟೆಲ್ ಎಲೈಟ್. ಬನ್ನಿ. ಸೊ ನಾವು ರೆಸ್ಟೋರೆಂಟ್ ಹತ್ರ ಬಂದ್ವಿ ಈಗ. ಸೊ ಗೈಸ್, ಎಲೈಟ್ ರೆಸ್ಟೋರೆಂಟ್ ಹತ್ರ ಬಂದಿದ್ದೀವಿ. ರೆಸ್ಟೋರೆಂಟ್ ಹತ್ರ ಬಂದ್ಮೇಲೆ ನೀವು ಇಲ್ಲಿ ನೋಡ್ಬೋದು, ನಾನು ಅಪ್ಲಿಕೇಶನ್ ನೋಡ್ತಾ ಇದ್ದೀರಾ. ಕ್ಯಾನ್ಸಲ್ ಮಾಡಿಬಿಟ್ಟು ಡೈರೆಕ್ಟ್ ಇನ್ನೊಂದ್ಸಲ ನೀವು ವಾಪಸ್ ಅಪ್ಲಿಕೇಶನ್ಗೆ ಬನ್ನಿ. ರೀಚ್ ಆದ್ಮೇಲೆ ನೋಡಿ ರೆಸ್ಟೋರೆಂಟ್ ಇಲ್ಲಿದೆ, ರೀಚ್ ಆಗಿದ್ದೀವಿ. ರೆಸ್ಟೋರೆಂಟ್ ಹತ್ರ ಬಂದ ಮೇಲೆ ನಿಮ್ಗೆ ಏನಾದ್ರು ರೆಸ್ಟೋರೆಂಟ್ ಸಿಕ್ಕಿಲ್ಲ ಅನ್ಕೊಳ್ಳಿ, ನನಗೆ ಸಿಕ್ಕಿದೆ. ಓಕೆ, ರೆಸ್ಟೋರೆಂಟ್ ಸಿಕ್ಕಿಲ್ಲ ಅಂದ್ರೆ ಕಾಲ್ ರೆಸ್ಟೋರೆಂಟ್ ಅಂತ ಇದೆಯಲ್ಲ, ಇಲ್ಲಿ ಕಾಲ್ ರೆಸ್ಟೋರೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರೆಸ್ಟೋರೆಂಟ್ ಅವ್ರಿಗೆ ಕಾಲ್ ಹೋಗುತ್ತೆ. ಅವ್ರನ್ನ ಕೇಳ್ಕೊಂಡು ಎಲ್ಲಿದೆ ಅಂತ ರೀಚ್ ಆಗ್ಬೋದು. ನೋಡಿ, ರೆಸ್ಟೋರೆಂಟ್ ಹತ್ರ ಬಂದ್ಮೇಲೆ ರೀಚ್ಡ್ ಪಿಕಪ್ ಲೊಕೇಶನ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೋಬೇಕು. ನೋಡಿ, ಆರ್ ಯು ಶೋರ್ ಯು ಆರ್ ಅರೈವ್ಡ್ ಎಟ್ ಪಿಕಪ್ ಲೊಕೇಶನ್? ಎಸ್ ಅಂತ ಕೊಡಬೇಕು. ಕೊಟ್ಮೇಲೆ ಓಕೆ, ಈ ತರ ಫೋಟೋ ಕೇಳುತ್ತೆ ವಿತ್ ನಿಮ್ ಬ್ಯಾಗ್ ಸಮೇತ. ಬ್ಯಾಗು ಟಿ ಶರ್ಟ್ ಎಲ್ಲ ಫೋಟೋ ಕೇಳುತ್ತೆ. ಒಂದ್ ವೇಳೆ ನೀವೇನಾದ್ರೂ ಫಸ್ಟ್ ಡೇ ಡ್ಯೂಟಿ ಶುರು ಮಾಡಿದಾರೆ ಅಂದ್ರೆ ನಿಮ್ಮ ಟಿ ಶರ್ಟ್ ಬ್ಯಾಗ್ ಬರೋವರೆಗೂ ನಿಮ್ಗೆ ಫೋಟೋ ಕೇಳಲ್ಲ, ಡೈರೆಕ್ಟ್ ಆಗಿ ಆನ್ ಆಗ್ಬಿಡುತ್ತೆ. ಸೊ ಇಲ್ಲಿ ನಂದು ಬ್ಯಾಗು ಟಿ ಶರ್ಟ್ ಎಲ್ಲ ಇದೆ. ನಾನು ತುಂಬಾ ಬಹಳ ದಿನದಿಂದ ಮಾಡ್ತಾ ಇದ್ದೆ. ಸೊ ನನ್ನ ಹತ್ರ ಇದೆ, ನಾನು ಫೋಟೋ ಹಾಕ್ಬಿಟ್ಟು ಸಿಗ್ತೀನಿ, ವೇಟ್ ಮಾಡಿ. ಓಕೆ ಗಾಯ್ಸ್, ನಾನು ಫೋಟೋನ ಅಪ್ಲೋಡ್ ಮಾಡಿದೆ. ನೋಡಿ, ಫೋಟೋ ಅಪ್ಲೋಡ್ ಮಾಡಿದ್ಮೇಲೆ ಈ ಥರ ಯುವರ್ ಆರ್ಡರ್ ಈಸ್ ರೆಡಿ ಅಂತ ಬರ್ತಾ ಇದೆ. ಸೊ ರೆಸ್ಟೋರೆಂಟ್ ಅಂತ ಹತ್ರ ಬಂದಮೇಲೆ ತುಂಬ ಜನರಿಗೆ ಡೌಟ್ ಇರುತ್ತೆ, ಅಮೌಂಟ್ ಏನಾದರೂ ಕೊಡಬೇಕಾ ಪಿಕಪ್ ಟೈಮಲ್ಲಿ ಅಂತ. ಸೊ ಏನು ಅಮೌಂಟ್ ಕೊಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಇಲ್ಲಿ ನಿಮಗೆ ಆರ್ಡರ್ ಐ ಡಿ ತೋರಿಸ್ತಾ ಇರ್ತಾರೆ. ಇದು ಫುಲ್ ಆರ್ಡರ್ ಐ ಡಿ. ಈ ಲಾಸ್ಟಲ್ಲಿರೋ 905453 ಅಂತ ಇದೆಯಲ್ಲ, ಇದು ಮಾತ್ರ ನೀವು ಹೇಳಿದ್ರೆ ನಿಮಗೆ ಆರ್ಡರ್ನ ರೆಸ್ಟೋರೆಂಟ್ ಅವರು ಕೊಡ್ತಾರೆ. ನೀವು ತೊಗೊಂಡು ಹೋಗ್ಬಿಟ್ಟು ಕಸ್ಟಮರ್ಗೆ ಡೆಲಿವರಿ ಹೆಂಗೆ ಕೊಡಬೇಕು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಆರ್ಡರ್ನ ಪಿಕಪ್ ಮಾಡ್ಕೊಳ್ಳೋಣ. ಬ್ರೋ 9053 ರೆಡಿ ಆಗಿಲ್ವಾ? ರೆಡಿ ಅಂತ ಬಂತು ಅದಕ್ಕೆ. ಓಕೆ, ಸೊ ಇಲ್ಲಿ ಆರ್ಡರ್ ಇನ್ನೂ ರೆಡಿ ಇಲ್ಲ, ರೆಸ್ಟೋರೆಂಟಲ್ಲೇ ಇದ್ದೀನಿ, ಇನ್ನೂ ಆರ್ಡರ್ ರೆಡಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆರ್ಡರ್ ರೆಡಿ ಇಲ್ಲದೇ ರೆಡಿ ಕೊಟ್ಟಿದ್ದಾರೆ ಅಂದರೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಆರ್ಡರ್ ನಾಟ್ ರೆಡಿ ಅಂತ ಕೊಡಬೇಕು. ನಾಟ್ ರೆಡಿ ಅಂತ ಕೊಟ್ಟರೆ ನಿಮಗೆ ರೆಸ್ಟೋರೆಂಟ್ ಈಸ್ ಲೇಟ್, ವಿ ವಿಲ್ ರಿವೈವ್ ದಿಸ್ ವಿತ್ ದ ರೆಸ್ಟೋರೆಂಟ್ ಅಂತ ತೋರಿಸ್ತಾ ಇದೆ. ಸೊ ಇದು ಏನಾದರೂ ನೀವು ಲೇಟ್ ಅಂತ ಕೊಡದೇ ಇದ್ದಲ್ಲಿ
ಆರ್ಡರ್ ರೆಡಿ ಇದ್ರೂ ನೀವು ಪಿಕಪ್ ಮಾಡಿಲ್ಲ ಅಂತ ಅಲ್ಲಿ ಕನ್ಸಿಡರ್ ಆಗುತ್ತೆ ಸ್ವಿಗ್ಗಿ ಅವ್ರಿಗೆ. ಸೊ ಅಂಥ ಟೈಮಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನಮ್ಮ ಆರ್ಡರ್ ರೆಡಿ ಇದೆ, ನೋಡ್ತಿದ್ದೀರಾ. ಇದು ಒ ಟಿ ಪಿ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ವೆರಿಫೈ ಆರ್ಡರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒ ಟಿ ಪಿ ಕೇಳುತ್ತೆ. ಸೊ ಒ ಟಿ ಪಿನ ಎಂಟರ್ ಮಾಡಬೇಕು. 2892 ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. 2892 ನೋಡಿ, ಆರ್ಡರ್ ವೆರಿಫೈ ಸಕ್ಸಸ್ಫುಲಿ ಅಂತ ಬಂತು. ಸೊ ಪಿಕಪ್ ಕಂಪ್ಲೀಟ್ ಅಂತ ಕೊಡಿ. ಈಗ ಕೊಟ್ಟ ಮೇಲೆ ಕಸ್ಟಮರ್ ಹೆಸರು ಇಲ್ಲಿ ತೋರಿಸ್ತಾ ಇದೆ, ಕಸ್ಟಮರ್ ಲೊಕೇಶನ್ ಇಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿಂದ ಮ್ಯಾಪ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಸ್ಟಮರ್ ಲೊಕೇಶನು 2.5 ಕಿಲೋಮೀಟ್ರು. ಬನ್ನಿ ಕಸ್ಟಮರ್ಗೆ ಡೆಲಿವರಿ ಕೊಟ್ಟು ಬರೋಣ. ಸೊ ತುಂಬ ಜನ ಹುಡುಗರಿಗೆ ಕನ್ಫ್ಯೂಷನ್ ಇರುತ್ತೆ. ಏನಂತ ಅಂದರೆ, ಈಗ ಸ್ಟಾರ್ಟಿಂಗಲ್ಲಿ ಫೋಟೋ ಕೇಳ್ತಲ್ಲ, ನಾನು ಫೋಟೋ ಹಾಕಿದ್ದೆ. ಬಟ್ ಈಗ ಹೊಸಬ್ರು ಕೆಲಸ ಮಾಡ್ತಿರೋ, ನ್ಯೂಲಿ ಸ್ಟಾರ್ಟ್ ಮಾಡಿರೋ ಹತ್ರ ಬ್ಯಾಗು ಟಿ ಶರ್ಟು ಇರಲ್ಲ. ಸೊ ಅಂಥವ್ರು ಹೇಗೆ ಮಾಡಬೇಕು ಅಂತ ಕೆಲವರಿಗೆ ಡೌಟ್ ಇರುತ್ತೆ. ಯಾವ ತಲೆ ಕೆಡಿಸ್ಕೋಬೇಡಿ. ನೀವು ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಕಂಪ್ನಿಯಿಂದ ನಿಮಗೆ ಟಿ ಶರ್ಟು ಮತ್ತು ಬ್ಯಾಗನ್ನು ಪ್ರೊವೈಡ್ ಮಾಡಿರಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಬ್ಯಾಗು ಟಿ ಶರ್ಟ್ ಬರೋವರೆಗೂ ಸ್ವಿಗ್ಗಿ ಅವರು ನಿಮಗೆ ಫೋಟೋ ಕೇಳೋಕೆ ಹೋಗಲ್ಲ. ನಿಮಗೆ ಬ್ಯಾಗು ಮತ್ತು ಟಿ ಶರ್ಟು ನಿಮಗೆ ಡೆಲಿವರಿ ಆದಮೇಲೆ ನೀವು ಒ ಟಿ ಪಿ ಕೊಡ್ತೀರ, ಡೆಲಿವರಿ ಬಾಯ್ ಬರ್ತಾನಲ್ಲ, ಡೆಲಿವರಿ ಬಾಯ್ ಬಂದ ಮೇಲೆ ನೀವು ಒ ಟಿ ಪಿ ಶೇರ್ ಮಾಡಿದ ಮೇಲೆ ನೀವು ಪಿಕಪ್ ಮಾಡಿದ್ದೀರಾ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಪಿಕಪ್ ಮಾಡಿದ 2ನೇ ದಿನ ಅಂದರೆ ಇಮಿಡಿಯೇಟ್ ಆವತ್ತಿನ ದಿನ ಯಾವ್ದಾದ್ರು ನೀವು ಡ್ಯೂಟಿ ಆನ್ ಮಾಡಿದ್ರೆ, ಪಿಕಪ್ ಮಾಡಿರೋ ದಿನ ಡ್ಯೂಟಿ ಆನ್ ಮಾಡಿದ್ರೆ ಆವತ್ತಿನ ದಿನನೇ ನಿಮಗೆ ಬ್ಯಾಗು ಮತ್ತು ನಿಮ್ಮ ಟಿ ಶರ್ಟ್ ಫೋಟೋನ ಕೇಳೋಕ್ಕೆ ಶುರು ಮಾಡುತ್ತೆ. ಒಂದು ವೇಳೆ ನೀವು ಹೊಸದಾಗಿ ಶುರು ಮಾಡಿದ್ದೀರ ಅಂದರೆ ಬ್ಯಾಗು ಮತ್ತು ಟಿ ಶರ್ಟ್ ಫೋಟೋ ಕೇಳಲ್ಲ, ಡೋಂಟ್ ವೆರಿ. ಸೊ ಯಾವುದಾದ್ರೂ ಅಪಾರ್ಟ್ಮೆಂಟ್ಗೆ ನಿಮ್ಗೆ ಏನಾದರೂ ಆರ್ಡರ್ ಬಂತು ಅಂದರೆ ಈ ಥರ ಗೇಟ್ಗಳಲ್ಲಿ ಎಂಟ್ರಿ ಮಾಡ್ಕೋತಾರೆ. ಎಂಟ್ರಿ ಮಾಡ್ಕೊಳ್ಳೋ ಟೈಮಲ್ಲಿ ನೋಡಿ, ಇಲ್ಲಿ ರೀಚ್ಡ್ ಕಸ್ಟಮರ್ ಲೊಕೇಶನ್ ಅಂತ ಕೊಡಬೇಕು ನಿಮಗೆ. ಲೊಕೇಶನ್ ಹತ್ರ ಬಂದಮೇಲೆ ಸೊ ನಿಮಗೆ ಎಂಟ್ರಿ, ನಿಮಗೆ ಗೇಟಲ್ಲಿ ನಿಮಗೆ ಮೊಬೈಲ್ ನಂಬರ್ ಕೇಳ್ತಾರೆ. ಒಂದು ವೇಳೆ ಏನಾದರೂ ಒ ಟಿ ಪಿ ಕೊಟ್ಟರೆ ಇಲ್ಲಿ ಒ ಟಿ ಪಿ ಶೋ ಆಗುತ್ತೆ. ಕಸ್ಟಮರ್ ಏನಾದರೂ ಒ ಟಿ ಪಿ ಕೊಟ್ಟಿಲ್ಲ ಅಂತಂದರೆ ಇಲ್ಲಿ ಮೊಬೈಲ್ ನಂಬರ್ ನಿಮಗೆ ಕೇಳ್ತಾರೆ. ಮೊಬೈಲ್ ನಂಬರ್ ಹೇಳಿಬಿಟ್ಟು ಎಂಟ್ರಿ ಮಾಡಿಕೊಂಡು ನೀವು ಒಳಗೆ ಹೋಗಬೇಕಾಗಿರುತ್ತೆ. ಅಪಾರ್ಟ್ಮೆಂಟ್ಗಳಲ್ಲಿ ಬಿದ್ದರೆ ಇದೇ ಒಂದು ತೊಂದರೆ. ಬಿಕಾಸ್ 5-10 ನಿಮಿಷ ಈ ಅಪಾರ್ಟ್ಮೆಂಟಲ್ಲಿ ಹೋಗಿಬಿಡುತ್ತೆ. ಸೊ ಇದೊಂದು ಬೇಜಾರು ಅಂತ ಹೇಳ್ಬೋದು. ಮೇಡಮ್ ಬರ್ತಾ ಇದ್ದಾರೆ, ಅವರಾದ್ಮೇಲೆ ನೆಕ್ಸ್ಟ್ ನಮ್ಮದು. ವೇಟ್ ಮಾಡಿ. ಫ್ಲಾಟ್ ನಂಬರ್ 2021 सर. यस, फूड. कहाँ से जाना सर? ये किस तरफ जाना? ठीक है. ಸೊ ನಮ್ಮದು ಎಂಟ್ರಿ ಆಯಿತು. ಎಂಟ್ರಿ ಆದಮೇಲೆ ಕಸ್ಟಮರ್ ಲೊಕೇಶನ್ ಕಡೆ ಹೋಗ್ತಾ ಇದ್ದೀನಿ ಗಾಯ್ಸ್. ನಿಧಾನಕ್ಕೆ ಹೋಗಬೇಕು. ಅಪಾರ್ಟ್ಮೆಂಟಲ್ಲಿ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ, ಹೆಣ್ಮಕ್ಳೆಲ್ಲ ಓಡಾಡ್ತಾ ಇರ್ತಾರೆ. ಹುಷಾರಾಗಿ ಹೋಗಬೇಕು. ಥರ್ಡ್ ಪಾರ್ಕಿಂಗ್ ಯಾವುದು ಸರ್? ಹಾಂ, ಥರ್ಡ್ ಪಾರ್ಕಿಂಗ್ ಮುಂದೆ ಹೋಗ್ಬೇಕು. ಮುಂದೆ ಅಡ್ರೆಸ್ ಒನ್ ಇದು ನೋಡ್ಕೊಂಡು ಯಾವ ಬ್ಲಾಕಿಗೆ ಹೋಗ್ಬೇಕು? ಥರ್ಡಲ್ಲಿ 13ನೇ ಬ್ಲಾಕಾ? D2 ಬ್ಲಾಕು. D2 ಇಲ್ಲಿ ಬರಲ್ವಲ್ರಿ, ಕರೆಕ್ಟಾಗಿ ಹೇಳಬೇಕು. ಶುಭ ರೂಬಿ ಪ್ಲಾಟಿನಮ್ 2021 ಬಿಲ್ಡಿಂಗ್ ಡೋರ್ ನಂಬರು. 2021 ಹಾಂ ಅದೇ ಅಲ್ವಾ? ಪಾರ್ಕಿಂಗ್ 3 ಪಾರ್ಕಿಂಗ್ 3 ಅಲ್ವಾ? ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಪಾರ್ಕಿಂಗ್ 3 ಗೈಸ್, ಪಾರ್ಕಿಂಗ್ 3 ಹತ್ತ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ಬ್ಲಾಕ್ 2 ನೋಡ್ತಾ ಇದ್ದೀರಾ, D2 ಬ್ಲಾಕ್ 2. ಸೊ ನಮ್ಮ ಗಾಡಿನ ಪಾರ್ಕ್ ಮಾಡಬೇಕು. ಇಲ್ಲಿ ಎಲ್ಲಿ ಪಾರ್ಕ್ ಮಾಡೋಣ? A ವಿಸಿಟರ್ಸ್ ಕಾರ್ ಪಾರ್ಕಿಂಗ್ ಅಂತ ಇದೆ. ಬ್ಲಾಕ್ 2 ಹೋಗ್ತಾ ಇದ್ದೀನಿ. ಫ್ಲ್ಯಾಟ್ ನಂಬರ್ 2021 ಅಂತ ಇದೆ. ಎಷ್ಟನೇ ಫ್ಲೋರ್ ಗೊತ್ತಿಲ್ಲ, ಫ್ಲೋರು ಹಾಕಿಲ್ಲ ಇಲ್ಲಿ. 2021 ಅಂತೆ. ಬ್ರೋ 2021 कौन सा ಯಾವ್ದು ಬರುತ್ತಪ್ಪ? 2021 ಸೆಕೆಂಡ್ ಫ್ಲೋರ್. ಥ್ಯಾಂಕ್ ಯು. ಸೊ ಗೈಸ್, ಆರ್ಡರ್ ಡೆಲಿವರಿ ಕೊಟ್ವಿ. ಆ್ಯಕ್ಚುಲಿ ಕಸ್ಟಮರ್ ವೀಡಿಯೋ ಮಾಡಿದ್ರೆ ಸರಿ ಬರೋಲ್ಲ ಅಂದ್ಬಿಟ್ಟು ನಾನು ಕಸ್ಟಮರ್ ವೀಡಿಯೋ ಮಾಡಿಲ್ಲ. ಸೊ ಕಸ್ಟಮರ್ ಹೆಸರನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ನಾನು ಹೆಸರನ್ನ ಕನ್ಫರ್ಮ್ ಮಾಡಿಕೊಂಡು ಡೆಲಿವರಿ ಕಂಪ್ಲೀಟ್ ಮಾಡಿದೆ. ಸೊ ನೀವು ಡೆಲಿವರಿ ಕೊಟ್ಟ ಮೇಲೆ, ಸೊ ನೀವು ಕಸ್ಟಮರ್ಗೆ ಐಟಮ್ ಕೊಟ್ಟ ಮೇಲೆ ನೀವು ಇಲ್ಲಿ ನೋಡ್ತಾ ಇದ್ದಾರೆ ಡೆಲಿವರಿ ಕಂಪ್ಲೀಟ್ ಅಂತ.
ಸೊ ಡೆಲಿವರಿ ಕಂಪ್ಲೀಟ್ ಅಂತ ಕೊಡಬೇಕು. ಒಂದು ವೇಳೆ ನಿಮ್ಗೆ ಏನಾದರೂ ಕಸ್ಟಮರ್ ಅಡ್ರೆಸ್ ಸಿಕ್ಕಿಲ್ಲ, ಕಸ್ಟಮರ್ ಲೊಕೇಶನ್ ಸಿಕ್ಕಿಲ್ಲ ಅಂತ ಅಂದರೆ ಕಾಲ್ ಕಸ್ಟಮರ್ ಅಂತ ಕೊಟ್ಟರೆ ಕಸ್ಟಮರ್ಗೆ ಕಾಲ್ ಹೋಗುತ್ತೆ. ಸೊ ನೀವು ಕಾಲ್ ಮಾಡಿಬಿಟ್ಟು ಕಸ್ಟಮರ್ ಅಡ್ರೆಸ್ಗೆ ಹೋಗ್ಬೋದು, ಕಸ್ಟಮರ್ ಲೊಕೇಶನ್ಗೆ ಹೋಗ್ಬೋದು. ಸೊ ಡೆಲಿವರ್ ಕಂಪ್ಲೀಟ್ ಅಂತ ಇದೆ, ಡೆಲಿವರ್ ಕಂಪ್ಲೀಟ್ ಅಂತ ಕೊಡಬೇಕು ಲಾಸ್ಟಲ್ಲಿ. ಎಸ್, ಸೊ ರೈಟ್. ಸೊ ಲೋಡ್ ಆಗ್ತಾ ಇದೆ. ಓಕೆ ಗಾಯ್ಸ್, ಡೆಲಿವರ್ ಕಂಪ್ಲೀಟ್ ಕೊಟ್ಟ ಮೇಲೆ ನೋಡಿ ಟೋಟಲ್ ಅರ್ನಿಂಗ್ 95 ರುಪೀಸು, 70 ರೂಪಾಯಿ ಬೋನಸ್ಸು. ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ 75 ರೂಪಾಯಿ ಜಾಸ್ತಿ ಕೊಡ್ತಾರೆ ಅಂತ, 70 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ನಮ್ಮ ಫಸ್ಟ್ ಆರ್ಡರ್ ಕಂಪ್ಲೀಟ್ ಆಯಿತು. ಆ ಫಸ್ಟ್ ಆರ್ಡರ್ನ ನೀವು ಡೆಲಿವರಿ ಕೊಟ್ಟ ಮೇಲೆ ನಿಮಗೆ ಬ್ಯಾಗು ಟಿ ಶರ್ಟು ನಿಮ್ಮ ಅಡ್ರೆಸ್ಗೆ ಡೆಲಿವರಿ ಕೊಡ್ತಾರೆ. 4 to 5 ಡೇಸ್ ತೊಗೊಳುತ್ತೆ ನಿಮ್ಮ ಅಡ್ರೆಸ್ಗೆ ಟಿ ಶರ್ಟು ಬ್ಯಾಗು ಬರೋಕ್ಕೆ. ಸೊ ಅಲ್ಲಿವರೆಗೂ ವಿತೌಟ್ ಬ್ಯಾಗು ವಿತೌಟ್ ಟಿ ಶರ್ಟು ನೀವು ಕೆಲಸನ ಮಾಡ್ಬೋದು. ಇವಾಗ ನಾನು ಕೊಟ್ಟಿರುವಂತಹ ಈ ಆರ್ಡರ್ ಆಲ್ರೆಡಿ ಪೇಡ್ ಡೆಲಿವರಿ ಇತ್ತು. ಸೊ ನಿಮ್ಗೆ ಏನಾದರೂ ಒಂದು ವೇಳೆ ಕ್ಯಾಶ್ ಆನ್ ಡೆಲಿವರಿ ಬಂತು ಅಂದರೆ ನಿಮಗೆ ರೀಚ್ಡ್ ಕಸ್ಟಮರ್ ಲೊಕೇಶನ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಕಲೆಕ್ಟ್ ಕ್ಯಾಶ್ ಅಂತ ನಿಮಗೆ ಇಲ್ಲಿ ಆಪ್ಷನ್ ತೋರಿಸ್ತಾ ಇರುತ್ತೆ. ಕಲೆಕ್ಟ್ ಕ್ಯಾಶ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಸ್ಕ್ಯಾನರ್ ಜನರೇಟ್ ಆಗುತ್ತೆ. ಸೊ ನೀವು ಕಸ್ಟಮರ್ ಫೋನ್ಪೇಯಿಂದ ಡೈರೆಕ್ಟು ಸ್ವಿಗ್ಗಿಗೆ ನೀವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿಸ್ಬೋದು. ಇಲ್ಲಾಂದರೆ ನೀವೇ ನಿಮ್ಮ ಫೋನ್ಪೇಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಲ್ಲ ಕ್ಯಾಶನ್ನು ತೊಗೊಂಡು ಆಮೇಲೆ ಸ್ವಿಗ್ಗಿಗೆ ನೀವು ಡೆಪಾಸಿಟ್ ಮಾಡಬೇಕಾಗಿರುತ್ತೆ. ಒಂದು ವೇಳೆ ನೀವು ಡೆಪಾಸಿಟ್ ಮಾಡಿಲ್ಲ ಅಂದರೆ ನಿಮ್ಮ ವೀಕ್ಲಿ ಅರ್ನಿಂಗ್ ಏನಿರುತ್ತೋ ಅದರಲ್ಲಿ ಕಟ್ ಮಾಡಿಕೊಂಡು ನಿಮಗೆ ಮಿಕ್ಕಿರೋ ಸ್ಯಾಲ್ರಿನ ಕ್ರೆಡಿಟ್ ಮಾಡ್ತಾರೆ. ಸೊ ಗೈಸ್, ಇಷ್ಟೇ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಎಲ್ಲ ಮಾಹಿತಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಮೆಲ್ಲರ ಕಮೆಂಟ್ಸ್ಗೆ ಉತ್ತರ ಕೊಡ್ತೀನಿ. ಆ್ಯಂಡ್ ಇನ್ನೊಂದು, ನಿಮಗೆ ಏನಾದರೂ ಡೆಲಿವರಿ ಬಾಯ್ ಜಾಬ್ ಕೆಲಸ ಮಾಡಬೇಕು, ಏನಾದರೂ ಸಪೋರ್ಟ್ ಬೇಕಿತ್ತು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗ್ಬಿಟ್ಟು ಫಾಲೋ ಮಾಡಿಕೊಂಡು ನನಗೆ DM ಮಾಡಿ. ಏನೇ ಸಪೋರ್ಟ್ ಬೇಕಾದರೆ ನಾನು ಸಪೋರ್ಟ್ ಮಾಡೋಕ್ಕೆ ರೆಡಿ. ಓಕೆನಾ? ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಯಾವ ಥರ ವೀಡಿಯೋ ಬೇಕು, ಯಾವುದು ರಿಲೇಟೆಡ್ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ಅದರ ರಿಲೇಟೆಡ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಬೈ ಬೈ, ಟೇಕ್ ಕೇರ್, ಲವ್ ಯು.